ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದ್ದೀಯಮ್ಮ? ಹೇಗಿದೆಯಾ ಮಗಳೇ? ಭಾವನಾ, ಸಿದ್ದು ಹೊರಗಿರೋದು ನೋಡಿದ್ರೆ ಜನ ಏನು ಅಂದ್ಕೊಳ್ತಾರೆ ಹೇಳು? ಅಲ್ಲ, ನಿಮ್ಮನೆಯವ್ರಿಗೆ ನಮ್ಮನೆಯವ್ರಿಗೆಲ್ಲ ಗೊತ್ತಾಗಿರೋ ಸುದ್ದಿ ಊರವ್ರಿಗೆಲ್ಲ ಗೊತ್ತಾಗಬೇಕೇನಮ್ಮ? ಹೌದಲ್ಲ ಮಗಳೇ, ಅಳಿಯಂದ್ರು ಗೇಟಿಂದ ಹೊರಗೆ, ನೀನು ಒಳಗಡೆ, ಗಂಡ ಹೆಂಡತಿ ನಡುವೆ ಆಗುವಂಥ ಗಲಾಟೆ ಬೀದಿಯವ್ರಿಗೆಲ್ಲ ಗೊತ್ತಾಗಬೇಕಾ? ಸಿದ್ದು ಮೇಲೆ ಯಾಕಮ್ಮ ಇಷ್ಟೊಂದು ಕೋಪ? ಈ ಥರ ಹಠ ಸಾಧಿಸೋದ್ರಿಂದ ಏನಮ್ಮ ಸಿಗುತ್ತೆ? ತುಂಬ ಸಂಸಾರ ಆದಮೇಲೆ ಒಂದು ವಿಷಯ ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಅನುಸರಿಸ್ಕೊಂಡು ನಮ್ಮವರು ನಮ್ಮನೆ ಅಂತ ನಾವು ಬದುಕಬೇಕಲ್ವೇನಮ್ಮ? ಹೆಣ್ಣಿನ ಕುತ್ತಿಗೆಲಿ ತಾಳಿ ಉಳಿಬೇಕು ಅಂದರೆ ಹೆಣ್ಣು ತಾಳ್ಮೆಯಿಂದ ಬದುಕಬೇಕಮ್ಮ. ನಾನು ಇದನ್ನೆಲ್ಲ ನಿನಗೆ ಹೇಳ್ಕೊಡ್ಬೇಕಾ? ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆ ಈಗ? ನೋಡು, ಸಿದ್ದು ಅವ್ರು ಬೇಡ ಅಂತ ನಾನು ಅಲ್ಲಿಂದ ಬಂದಿದ್ದಲ್ಲ, ನನ್ನದೇ ಒಂದಷ್ಟು ಚಿಂತೆಗಳಿತ್ತು. ಅದೇನೇ ಇಲ್ಲಮ್ಮ, ಪಾಪ ಸಿದ್ದು ನಿನ್ನನ್ನು ಹುಡುಕೊಂಡು ಬಂದು ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾ ಇದ್ರು, ನೀನು ಅವನನ್ನು ಮನೆಯಿಂದ ಆಚೆ ಇಟ್ಟಿದ್ಯಲ್ಲ, ಇದು ಸರಿನಾ? ಇನ್ನೊಂದು ಸಲ ಯೋಚನೆ ಮಾಡೋ ಮಗಳೇ. ನಮ್ಮನ್ನು ಯಾರು ಪ್ರೀತಿಸ್ತಾರೆ, ಯಾರು ಕಾಳಜಿ ಮಾಡ್ತಾರೆ, ಯಾರು ನಮಗಾಗಿ ನೋವು ಅನುಭವಿಸ್ತಾರೆ ಅಂತ ಯೋಚನೆ ಮಾಡಬೇಕಲ್ವಾ? ಅದನ್ನು ಅರ್ಥ ಮಾಡ್ಕೊಂಡ್ರೆ ತಾನೇ ಜೀವನ ಚೆನ್ನಾಗಿರೋದು. ಭಾವನಾ, ನಾವಿಬ್ಬರು ಅಷ್ಟು ಹೇಳ್ತಾ ಇದ್ದೀವಿ, ನೀನೇನು ಮಾತಾಡದೆ ನಿಂತಿದ್ಯಲ್ಲ, ಏನಾಯಿತು? ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆಗಾತು ಹಾಡುತ್ತೀಹಾನು ಏನೋ ಮಾತು, ರಾಧೆ ನಾಚುತ್ತಿದ್ದಳು ಸೆರಗ. ಜಾನು, ಏನು ಇಷ್ಟೊಂದು ಖುಷಿಯಾಗಿದೆ? ಹ್ಞೂ, ಮತ್ತೆ ಮನಸ್ಸೆಲ್ಲ ಹಗುರ ಆದಮೇಲೆ ಖುಷಿಯಾಗಿಲ್ಲದೆ ಇರೋಕ್ಕಾಗುತ್ತಾ ಹೇಳು? ಏನು ಹೇಳ್ತಿದ್ದೆ ಜಾನು? ನನಗೇನು ಅರ್ಥ ಆಗ್ತಿಲ್ಲ. ಇಷ್ಟು ದಿವಸ ನನ್ನ ಮನಸ್ಸಲ್ಲಿ ಏನೇ ಕಷ್ಟ ಇದ್ರೂ ಅದೆಲ್ಲ ನಿನ್ನ ಹತ್ರ ಹೇಳ್ಕೊತಾ ಇದ್ದೆ. ಅದನ್ನು ನಾವು ಕದ್ದು ಮುಚ್ಚಿ ಮಾತಾಡಬೇಕಿತ್ತು. ಆದರೆ ಇನ್ಮೇಲೆ ಎಲ್ಲರ ಜೊತೆನೂ ನಾನು ಖುಷಿಯಿಂದ ಮಾತಾಡ್ಬೋದು. ಜಾನು, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ನಿನ್ನ ವಿಷಯ ನಾನು ಒಬ್ಬನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ನೀನು ಹೇಗೆ ಎಲ್ಲರ ಹತ್ರ ಹೇಳ್ಕೊಳಕ್ಕೆ ಸಾಧ್ಯ? ಅದೇ ನನಗೆ ಸಿಕ್ಕಿರೋ ಅದೃಷ್ಟ ಅಂತ ಹೇಳ್ತಿರೋದು. ಯಾವ ವಿಷಯ ಇಷ್ಟು ದಿವಸ ಯಾರಿಗೂ ಹೇಳ್ಕೊಳ್ದೆ ಮನಸ್ಸಿನಲ್ಲೇ ಕೊರಗ್ತಾ ಇದ್ನೋ ಆ ವಿಷಯನೆಲ್ಲ ನಿನ್ನೆ ಅಮ್ಮನ ಹತ್ರ ಹೇಳ್ಕೊಂಡ್ಬಿಟ್ಟೆ. ಅದಕ್ಕೆ ನನ್ನ ಮನಸ್ಸು ಎಷ್ಟು ಹಗುರವಾಗಿದೆ ಗೊತ್ತಾ? ಏನು, ಅಮ್ಮನ ಹತ್ರ ಎಲ್ಲ ಹೇಳ್ಕೊಂಡ್ಯಾ? ಅಂದರೆ ನೀನು ಮದುವೆ ಆಗಿರೋ ಜಯಂತ್ ಅವ್ರನ್ನ ಅಂತ ಅಮ್ಮನಿಗೆ ಹೇಳ್ಬಿಟ್ಯಾ? ಅಯ್ಯೋ ಇಲ್ಲ ಕಣೋ, ಅವ್ರ ಹೆಸರು ಹೇಳಲಿಲ್ಲ. ಆದರೆ ಅವ್ರು ಕೊಟ್ಟಿರೋ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ ಅಷ್ಟೆ. ಅಲ್ಲ, ನೀನು ಹೀಗೆಲ್ಲ ಯಾರ ಹತ್ರನೂ ಹೇಳ್ಕೊಳಲ್ವಲ್ಲ, ಯಾಕೆ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡೆ? ಯಾಕೆ ಹೇಳ್ಕೊಬಾರ್ದಿತ್ತಾ? ಅಲ್ಲ ಕಣೋ ವಿಶ್ವ, ನಿನ್ನಮ್ಮ ನನಗೂ ಅಮ್ಮ ಇದ್ದ ಹಾಗೆ ತಾನೆ. ಅವ್ರು ಬಂದು ನನ್ನ ಹತ್ರ ಏನಿದ್ರು ನನ್ನ ಹತ್ರ ಹೇಳ್ಕೊ ಅಂತ ಹೇಳಿದ ತಕ್ಷಣ ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ ಗೊತ್ತಾ? ಅದಕ್ಕೆ ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಯಾಕೆ ಅವ್ರ ಹತ್ರ ಏನೂ ಹೇಳ್ಕೊಬಾರ್ದಿತ್ತಾ? ಹಾಗೇನಿಲ್ಲ, ನಿನ್ನ ಪರಿಸ್ಥಿತಿನೂ ನಮ್ಮ ಅಮ್ಮಂಗೆ ಅರ್ಥ ಆಗಿರುತ್ತೆ, ಅದಕ್ಕೆ ಕೇಳಿರ್ತಾರೆ ಅನ್ಸುತ್ತೆ. ಹೌದು ಕಣೋ, ಅವರು ನನ್ನ ಮೇಲೆ ಅನುಮಾನ ಪಟ್ಟು ಮನೆಯಿಂದ ಹೊರಗೆ ಕಳಿಸಿ ಅವರೇ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದ್ರಲ್ವಾ. ವಾಪಸ್ ಕರ್ಕೊಂಡು ಬಂದಮೇಲೆ ನಿಜವಾಗ್ಲೂ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ವಿಶ್ವ. ನನಗೆ ನಮ್ಮ ಮನೆಯಲ್ಲೇ ಇದೀನೇನೋ ಅನ್ನಿಸ್ತಿದೆ. ನನ್ನ ಅಮ್ಮ ತೋರಿಸೋ ಪ್ರೀತಿ ಥರನೇ ಅನ್ನಿಸ್ತಿದೆ. ಈ ಪ್ರೀತಿಗೆ ನಾನು ಎಷ್ಟು ಋಣ ತೀರ್ಸಿದ್ರೂ ಸಾಲದು. ಎಲ್ಲೋ ಇದ್ದವಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಷ್ಟೆಲ್ಲ ಪ್ರೀತಿ ಕೊಡ್ತಿದ್ದೀರಲ್ಲ, ನಿಮಗೆಲ್ಲ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತಲೇ ಗೊತ್ತಾಗಲ್ಲ ಕಣೋ. ನಾನು ಅಕಸ್ಮಾತು ಅವ್ರು ಹಾಗೆ ನನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗೆ ಹೋಗ್ಬಿಟ್ಟಿದ್ರೆ ಇದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಏನೋ ನಿನ್ನ ಖುಷಿಯಾಗಿದೆಯಲ್ಲ ಅಷ್ಟು ಸಾಕು. ನೀವಿಬ್ರು ಇಲ್ಲಿದ್ದೀರಾ?
ಅದು ಅದು ನಂಗೆ ಕಾಫಿ ಕುಡಿಬೇಕು ಅನಿಸ್ತಿತ್ತು, ಅದಕ್ಕೆ ಚಂದನ್ ಅವ್ರಿಗೆ ಕಾಫಿ ಮಾಡಿಕೊಡ್ತೀರಾ ಅಂತ ಕೇಳಕ್ಕೆ ಬಂದೆ. ಅದ್ಯಾಕೋ ಅಷ್ಟು ಗಾಬರಿಯಲ್ಲಿ ಹೇಳ್ತೀಯಾ? ಚಂದನ ಅವರು ನಮ್ಮ ಮನೆಯವ್ರು ತಾನೆ, ಧೈರ್ಯವಾಗಿ ಕೇಳು. ಏನಂದೆ ಇನ್ನೊಂದ್ಸಲ ಹೇಳ? ಚಂದನ ಅವರು ನಮ್ಮ ಮನೆಯವರೇ ಅಂದೆ. ಆಹಾ, ಈ ಸಂಭ್ರಮ ನೋಡೋದಕ್ಕೆ ನಾನು 2 ಕಣ್ಣು ಸಾಲದು. ಹೆಂಗೋ ಎಲ್ಲರೂ ಇದೇ ಥರ ಚೆನ್ನಾಗಿದ್ಬಿಟ್ರೆ ಈ ಗಂಡು ಜೀವ ನೆಮ್ಮದಿಯಾಗಿರುತ್ತೆ. ಸಾಕು ಸುಮ್ಮನಿರು ತರಲೆ. ಚಂದನ ಅವರೇ, ನಂಗೆ ಮೆಹಂದಿ ಹಾಕ್ಕೊಡ್ತೀರಾ? ಅಯ್ಯೋ ಅದಕ್ಕೇನಂತೆ, ಬನ್ನಿ ಇದಿಟ್ಟು ಬರ್ತೀನಿ. ಸರಿ. ಏನಪ್ಪ ಇದು, ನಮ್ಮ ಮನೇಲಿ ಇಷ್ಟೊಂದು ಬದಲಾವಣೆನಾ? ನಾನು ಜಾನು ಮಾತಾಡೋದನ್ನು ನೋಡಿದ್ರೆ ಸಾಕು ಈ ತನು ಉರ್ಕೊಂಡು ಬೀಳ್ತಿದ್ಲು. ಈಗ ಖುಷಿಯಾಗಿ ಮಾತಾಡುವಂತಿದ್ದಾಳೆ. ನಿಜವಾಗ್ಲೂ ಇದು ಕನಸ ನನ್ಸ ಏನೋ ಗೊತ್ತಾಗ್ತಿಲ್ಲ. ಅಮ್ಮನ ಕೇಳೇ ತಿಳ್ಕೊಬೇಕು. ಮಾತಾಡು ಮಗಳೇ, ನೀನು ಯಾಕೆ ಹಿಂಗೆ ಹಠ ಮಾಡ್ತೀಯಾ? ಅಳಿಯಂದ್ರ ಪರಿಸ್ಥಿತಿ ನೋಡಿ ನೀನು ಏನು ಅನ್ನಿಸ್ತಾ ಇಲ್ವಾ? ನೋಡು, ಮಳೆ ಬರಲಿ ಚಳಿ ಬರಲಿ ಅವ್ರು ಹೊರಗಡೆ ಹಾಗೆ ನೀನು ಕರೆಯೋ ತನಕ ಕೂತಿರ್ತಾರೆ. ಅವ್ರ ಹಠ ನಿನಗೆ ಗೊತ್ತು ತಾನೇ ಹಿಂದೆ ಏನಾಗಿದೆ ಅಂತ. ಅಲ್ಲಮ್ಮ, ಅವ್ರು ಹಂಗೆ ಬಿಸಿಲಲ್ಲಿ ಅಲ್ಲಿ ಕೂತಿರೋದು, ನೀನು ಹಿಂಗೆ ಮನೆ ಒಳಗಡೆ ಇರೋದು ನಿನಗೇನು ಅನ್ನಿಸ್ತಾ ಇಲ್ವಾ? ಇದು ಸರಿನಾ? ಭಾವನಾ, ಹೋಗು, ಅಳಿಯಂದನ್ನು ಕರ್ಕೊಂಬ. ಹೋಗಮ್ಮ, ಕರಿ. ಹೌದು ಭಾವನಾ, ಸಿದ್ದು ನಿನಗೋಸ್ಕರ ಎಷ್ಟು ಒದ್ದಾಡ್ತಾರೆ. ಅಲ್ಲ, ಅವ್ರು ಎಷ್ಟು ಪ್ರೀತಿಸ್ತಾರೆ ನಿನ್ನ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಏನೋ ಕೆಟ್ಟಗಳಿಗೆ ಆಗಬಾರ್ದು ಆಗೋಯ್ತು. ಎಲ್ಲನೂ ಮರೆತು ನಿನ್ನ ಗಂಡನ ಹೋಗಿ ಕರ್ಕೊಂಡು ಬಾ. ಹೋಗಮ್ಮ. ಹೋಗು ಮಗಳೇ, ಹೋಗಮ್ಮ, ಹೋಗು. ನಗ್ನಗ್ತ ಕರಿಬೇಕು, ಹಂಗೆ ಮುಖ ಮಾಡ್ಕೋಬಾರ್ದು. ಬನ್ನಿ ಒಳಗೆ. ನಿಮಗೆ ಹೇಳ್ತಿರೋದು, ಬನ್ನಿ. ನೋಡಿ, ಬಂದಿರೋದು ನಮ್ಮಪ್ಪ ಅಮ್ಮ. ಅವ್ರ ಮುಂದೆ ನನ್ನ ಮರ್ಯಾದೆ ಕಳಿಬಿಡಿ. ಬನ್ನಿ. ಲಕ್ಷ್ಮೀ